ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮ್ಮ ಮುಂದೆ ತಂದಿರೋವಂಥ ಕತೆ ಸಮುದ್ರ ಮಂಥನ. ಇದರ ವಿವರಣೆಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಮತ್ತು ಮಹತ್ವವಾದ ಘಟನೆ ಎಂದರೆ ಅದೇ ಸಮುದ್ರ ಮಂಥನ. ಇದು ದೇವಾನುದೇವತೆಗಳು ಮತ್ತು ಅಸುರರ ಮಧ್ಯೆ ನಡೆಯುವಂಥ ಒಂದು ಕಥೆಯಾಗಿದೆ. ದೇವಾನುದೇವತೆಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಪಡೆದಂತಹ ಕಥೆಯಾಗಿದೆ. ಈ ಕಥೆಯು ಶಕ್ತಿ, ತಾಳ್ಮೆ, ಸಹಕಾರ ಮತ್ತು ಧರ್ಮದ ವಿಜಯವನ್ನು ಸಾರುತ್ತೆ. ಧರ್ಮಕ್ಕೆ ಯಾವತ್ತೂ ವಿಜಯ ಇದ್ದೇ ಇರುತ್ತೆ. ಬಹಳ ಹಿಂದಿನ ಕಾಲದಲ್ಲಿ ದೇವತೆಗಳ ರಾಜನಾದಂತಹ ಇಂದ್ರದೇವನು ಸ್ವರ್ಗವನ್ನು ಆಳ್ತಾ ಇರ್ತಾನೆ. ಒಂದು ದಿನ ಋಷಿ ಮುನಿಗಳು, ದೂರ್ವಾಸ ಮುನಿಗಳು ಇಂದ್ರನಿಗೆ ದಿವ್ಯ ಹೂವಿನ ಹಾರವನ್ನು ಉಡುಗೊರೆಯಾಗಿ ನೀಡ್ತಾರೆ. ಆದರೆ ಇಂದ್ರನು ಅದರ ಮಹತ್ವವನ್ನು ಸರಿಯಾಗಿ ತಿಳಿಯದ ಕಾರಣ ತನ್ನ ವಾಹನವಾದಂತಹ ಆನೆಯ ಮೇಲೆ ಇಡ್ತಾನೆ. ಆನೆಯು ಆ ಹಾರವನ್ನು ತೆಗೆದು ನೆಲಕ್ಕೆ ಬಿಸಾಕತ್ತೆ. ಇದು ದೂರ್ವಾಸ ಮುನಿಗಳ ಕಣ್ಣೆದುರೇ ನಡೆಯುತ್ತೆ. ಇದನ್ನು ನೋಡಿದಂತಹ ಮುನಿಗಳು ಮೊದಲೇ ತುಂಬ ಕೋಪ ಅವರಿಗೆ. ಇದನ್ನು ನೋಡಿದ ಮೇಲೆ ಸುಮ್ಮನೆ ಇರ್ತಾರಾ? ಒಂದು ಶಾಪ ಕೊಟ್ಟೇ ಬಿಡ್ತಾರೆ ನೋಡಿ. ಇಂದ್ರನಿಗೂ ಮತ್ತು ದೇವತೆಗಳಿಗೂ ಶಾಪನ ನೀಡ್ತಾರೆ. ಆ ಶಾಪದ ಪರಿಣಾಮವಾಗಿ ದೇವತೆಗಳು ತಮ್ಮೆಲ್ಲ ಶಕ್ತಿ, ವೈಭವ ಮತ್ತು ಅದೃಷ್ಟವನ್ನು ಕಳ್ಕೊಳ್ತಾರೆ. ದೂರ್ವಾಸ ಮುನಿಗಳು ಕೊಟ್ಟಂಥ ಶಾಪದಿಂದ ದೇವಾನುದೇವತೆಗಳು ತಮ್ಮ ಶಕ್ತಿಯನ್ನು, ವೈಭವವನ್ನು ಕಳ್ಕೊಳ್ತಾರೆ. ದೇವತೆಗಳು ದುರ್ಬಲರಾಗ್ತಾರೆ. ಆನಂತರ ಅಸುರರು ಅವರ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಸುರ ರಾಜ ಬಲಿಯ ನೇತೃತ್ವದಲ್ಲಿ ಅಸುರರು ಸ್ವರ್ಗಲೋಕವನ್ನು ವಶಪಡಿಸ್ಕೊಳ್ತಾರೆ. ಸಂಕಷ್ಟದಲ್ಲಿದ್ದಂತಹ ದೇವತೆಗಳು ದೇವಾನುದೇವತೆಯಾದಂತಹ ವಿಷ್ಣುವಿನ ಬಳಿ ಹೋಗಿ ಸಹಾಯವನ್ನು ಕೋರ್ತಾರೆ. ವಿಷ್ಣುವು ಅವರಿಗೆ ಒಂದು ಉಪಾಯವನ್ನು ತಿಳಿಸ್ತಾರೆ. ಕ್ಷೀರಸಾಗರದ ಆಳದಲ್ಲಿ ಅಮೃತ ಅಡಗಿದೆ. ಅದನ್ನು ಪಡೆದರೆ ದೇವತೆಗಳು ಮತ್ತೆ ಶಕ್ತಿಶಾಲಿಗಳಾಗ್ತಾರೆ ಅಂತ ಹೇಳ್ತಾರೆ. ಆದರೆ ಆ ಕಾರ್ಯವನ್ನು ದೇವತೆಗಳು ಮಾತ್ರ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅಸುರರ ಸಹಾಯ ಕೂಡ ಬೇಕಾಗತ್ತೆ ಅಂತ ವಿಷ್ಣುದೇವರು ಸಲಹೆಯನ್ನು ನೀಡ್ತಾರೆ. ಇದಾದ ನಂತರ ದೇವರುಗಳು ಮತ್ತು ಅಸುರರು ತಾತ್ಕಾಲಿಕ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅಮೃತ ಸಿಕ್ಕ ನಂತರ ಎಲ್ಲರೂ ಸಮವಾಗಿ ಹಂಚಿಕೊಳ್ಳುವುದಾಗಿ ಮಾತನ್ನು ಕೊಡ್ತಾರೆ. ನಂತರ ಅವರು ಮಂಥನಕ್ಕಾಗಿ ಏನೆಲ್ಲ ಬೇಕೋ ಎಲ್ಲ ಸಿದ್ಧತೆಗಳನ್ನ ಶುರು ಮಾಡಿಕೊಡ್ತಾರೆ. ಮಂದಾರ ಪರ್ವತವನ್ನು ಮಂಥನದ ಕಂಬಕ್ಕಾಗಿ ಆಯ್ಕೆ ಮಾಡಿಕೊಂಡು ಮಂದಾರ ಪರ್ವತವನ್ನು ಎತ್ತಿ ತಗೊಂಡು ಬರ್ತಾರೆ. ಅದರ ಜೊತೆಗೆ ನಾಗರಾಜ ವಾಸುಕಿಯನ್ನು ಹಗ್ಗವಾಗಿ ಆ ಕಂಬಕ್ಕೆ ಸುತ್ತಿ ಬಳಸ್ಕೊಳ್ಳೋಕ್ಕಾಗತ್ತೆ. ಅಸುರರು ವಾಸುಕಿಯ ತಲೆಯ ಭಾಗವನ್ನು ಹಿಡಿದರೆ ದೇವರುಗಳು ಬಾಲದ ಭಾಗವನ್ನು ಹಿಡಿದಿರ್ತಾರೆ. ಮಂಥನ ಪ್ರಾರಂಭವಾಗುತ್ತಿದ್ದಂತೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಮಂದಾರ ಪರ್ವತವು ಸಾಗರದ ಆಳಕ್ಕೆ ಮುಳುಗತೊಡಗುತ್ತೆ. ಆಗ ವಿಷ್ಣುವು ಕೂರ್ಮ ಅವತಾರವನ್ನು, ದೈವಿಕ ಆದಂಥ ಆಮೆಯ ಅವತಾರವನ್ನು ತಾಳಿ ಸಾಗರದ ತಳದಲ್ಲಿ ಮಲಗ್ತಾರೆ. ತನ್ನ ಬಲಿಷ್ಠ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನು ಹೊತ್ತು ನಿಲ್ಲಿಸ್ತಾರೆ. ಈ ರೀತಿ ಆದ ನಂತರ ಅವರು ಮಂಥನವನ್ನು ನಿರಂತರವಾಗಿ ಶುರು ಮಾಡ್ತಾರೆ. ನಿರಂತರವಾಗಿ ಸಾಗಿಸಲು ಸಾಧ್ಯ ಆಗುತ್ತೆ. ದೇವರುಗಳು ಮತ್ತು ಅಸುರರು ಸಾವಿರಾರು ವರ್ಷಗಳ ಕಾಲ ಸಾಗರವನ್ನು ಮಂಥನ ಮಾಡ್ತಾರೆ. ಈ ಮಂಥನದ ಉಷ್ಣತೆ ಮತ್ತು ಘರ್ಷಣೆಯಿಂದ
ಸಾಗರದೊಳಗಿನ ಅನೇಕ ದೈವಿಕ ವಸ್ತುಗಳು ಹೊರಬರಲು ಪ್ರಾರಂಭ ಮಾಡ್ತವೆ. ಆದರೆ ಅವೆಲ್ಲ ವಸ್ತುಗಳಿಗಿಂತ ಮುಂಚೆ ಹೊರಬಂದಿದ್ದು ಭಯಾನಕವಾದಂತಹ ಆಲಾಹಲ ವಿಷ. ಆ ವಿಷದ ಹೊಗೆ 3 ಲೋಕಗಳನ್ನೇ ನಾಶ ಮಾಡುವಷ್ಟು ಪ್ರಬಲವಾಗಿರುತ್ತೆ. ದೇವರುಗಳಾಗಲಿ ಅಸುರರಾಗಲಿ ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಿರಲ್ಲ. ಆಗ ಎಲ್ಲರೂ ಭಗವಾನ್ ಶಿವನನ್ನು ಬೇಡ್ಕೊಳ್ತಾರೆ, ಶರಣಾಗ್ತಾರೆ. ಆಗ ಶಿವನು ಸೃಷ್ಟಿಯನ್ನು ರಕ್ಷಿಸಲು ಆ ವಿಷವನ್ನು ಕುಡಿಯಲು ನಿರ್ಧರಿಸ್ತಾನೆ. ವಿಷವು ದೇಹದೊಳಗೆ ಹರಡದಂತೆ ಪಾರ್ವತಿ ದೇವಿಯು ಶಿವನ ಕಂಠವನ್ನು ಹಿಡಿದು ವಿಷವನ್ನು ಕಂಠದಲ್ಲೇ ಉಳಿಯೋ ಹಾಗೆ ಮಾಡ್ತಾಳೆ. ವಿಷದ ಪರಿಣಾಮವಾಗಿ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿರುತ್ತೆ. ಆದ್ದರಿಂದ ಶಿವನು ನೀಲಕಂಠನಾಗಿ ಪ್ರಸಿದ್ಧನಾಗಿರ್ತಾನೆ. ಆಲಾಹಲ ವಿಷದ ನಂತರ ಅನೇಕ ದಿವ್ಯ ರತ್ನಗಳು ಮತ್ತು ಅಮೂಲ್ಯ ವಸ್ತುಗಳು ಸಾಗರದಿಂದ ಹೊರಬರುತ್ತೆ. ಅವುಗಳಲ್ಲಿ ಕಾಮಧೇನು, ಕಲ್ಪವೃಕ್ಷ, ಪಾರಿಜಾತ ವೃಕ್ಷ, ಉಚ್ಚೈಶ್ರವಾಸ್ ಎಂಬ ದಿವ್ಯ ಕುದುರೆ, ಐರಾವತ ಆನೆ, ಜೊತೆಗೆ ಅಪ್ಸರೆಯರು, ಚಂದ್ರ ಮತ್ತು ಅನೇಕ ಅಮೂಲ್ಯ ರತ್ನಗಳು ಸೇರಿರುತ್ತೆ. ಚಂದ್ರನನ್ನು ಶಿವನು ತನ್ನ ಜಟೆಯಲ್ಲಿ ಧರಿಸ್ತಾನೆ. ನಂತರ ಸಾಗರದಿಂದ ಪ್ರಕಾಶಮಾನವಾದ ರೂಪದಲ್ಲಿ ಲಕ್ಷ್ಮೀದೇವಿಯವರು ಪ್ರತ್ಯಕ್ಷರಾಗ್ತಾರೆ. ಎಲ್ಲ ದೇವರುಗಳು ಮತ್ತು ಅಸುರರು ಅವರ ಸೌಂದರ್ಯವನ್ನು ನೋಡಿ ಆಶ್ಚರ್ಯಪಡ್ತಾರೆ. ಲಕ್ಷ್ಮೀದೇವಿಯು ವಿಷ್ಣುವನ್ನು ತಮ್ಮ ಪತಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ. ಇದರಿಂದ ದೇವತೆಗಳಿಗೆ ಮತ್ತಷ್ಟು ಆಶೀರ್ವಾದ ದೊರೆಯುತ್ತೆ. ಕೊನೆಗೆ ದೈವಿಕ ವೈದ್ಯನಾದಂತಹ ಧನ್ವಂತರಿ ಅಮೃತ ತುಂಬಿದ ಕಲಶವನ್ನು ಹಿಡಿದು ಸಾಗರದಿಂದ ಹೊರಬರ್ತಾರೆ. ಅಮೃತವನ್ನು ಕಂಡ ತಕ್ಷಣ ಅಸುರರು ಅದನ್ನು ಕಸಿದುಕೊಳ್ತಾರೆ. ದೇವತೆಗಳು ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ಆಗ ವಿಷ್ಣುವು ಮತ್ತೊಂದು ಅದ್ಭುತ ಲೀಲೆಯನ್ನು ಮಾಡಿ ಆತ ಸುಂದರ ಯುವತಿಯ ರೂಪವಾದ ಮೋಹಿನಿ ಅವತಾರವನ್ನು ತಾಳ್ತಾರೆ. ಮೋಹಿನಿಯ ಸೌಂದರ್ಯಕ್ಕೆ ಅಸುರರು ಮರಳಾಗ್ತಾರೆ. ಅಮೃತವನ್ನು ನ್ಯಾಯಯುತವಾಗಿ ಹಂಚುವುದಾಗಿ ಹೇಳಿದ ಮೋಹಿನಿಯನ್ನು ಅವರು ನಂಬಿಸ್ತಾರೆ. ದೇವರುಗಳನ್ನು ಒಂದು ಸಾಲಿನಲ್ಲಿ ಮತ್ತು ಅಸುರರನ್ನು ಇನ್ನೊಂದು ಸಾಲಿನಲ್ಲಿ ಕೂರಿಸಲಾಗುತ್ತೆ. ನಂತರ ಮೋಹಿನಿಯು ಕುಶಲತೆಯಿಂದ ಅಮೃತವನ್ನು ದೇವತೆಗಳಿಗೆ ಮಾತ್ರ ಹಂಚ್ತಾಳೆ. ಅಸುರರು ಗಮನಿಸುವಷ್ಟರಲ್ಲಿ ಅಮೃತ ಸಂಪೂರ್ಣವಾಗಿ ದೇವತೆಗಳಿಗೆ ಸಿಕ್ಕಿತ್ತು. ಆದರೆ ಅಸುರನಾದ ಸ್ವರ್ಭಾನು ದೇವರ ವೇಷ ಧರಿಸಿ ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತ ಕುಡಿಯಲು ಪ್ರಯತ್ನಿಸ್ತಾ ಇರ್ತಾನೆ. ಸೂರ್ಯ ಮತ್ತು ಚಂದ್ರ ಅವನನ್ನು ಗುರುತಿಸಿ ವಿಷ್ಣುವಿಗೆ ತಿಳಿಸ್ತಾರೆ. ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸ್ತಾನೆ. ಆದರೆ ಅಮೃತದ ಒಂದು ಹನಿ ಈಗಾಗಲೇ ಅವನ ಬಾಯಿಗೆ ತಲುಪಿದ್ದರಿಂದ ಅವನು ಸಾಯಲ್ಲ. ಅವನೇ ರಾಹು ಮತ್ತು ದೇಹ ಕೇತು ಎಂದು ಪ್ರಸಿದ್ಧಿಯಾಗುತ್ತೆ. ಅಮೃತವನ್ನು ಸೇವಿಸಿದಂತಹ ದೇವತೆಗಳು ತಮ್ಮ ಕಳೆದು ಹೋದ ಶಕ್ತಿಯನ್ನು ಮರಳಿ ಪಡೆಯುತ್ತಾರೆ. ನಂತರ ನಡೆದ ಯುದ್ಧದಲ್ಲಿ ಅಸುರರನ್ನು ಸೋಲಿಸಿ ಸ್ವರ್ಗಲೋಕವನ್ನು ಪುನಃ ವಶಪಡಿಸ್ಕೊಳ್ತಾರೆ. ಹೀಗೆ ಧರ್ಮದ ವಿಜಯವಾಗುತ್ತೆ ಮತ್ತು ಲೋಕದಲ್ಲಿ ಮತ್ತೆ ಶಾಂತಿ ನೆಲೆಸುತ್ತೆ. ಸಮುದ್ರ ಮಂಥನದ ಕತೆ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ಕಥೆಯ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.